ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ತಮಿಳುನಾಡು ರಾಜಕಾರಣದಲ್ಲಿ ವಿಚಿತ್ರ ತಿರುವುಗಳು ಕಾಣಿಸ್ಕೊಳ್ತಾ ಇವೆ. ಒಂದು ಕಡೆ ಟಿವಿಕೆ ಪಕ್ಷದ ನಾಯಕರ ಬಗ್ಗೆ, ಅಲ್ಲಿನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ರು ಅನ್ನೋ ಕಾರಣಕ್ಕೆ ಡಿಎಂಕೆ ಪಕ್ಷದ ನಾಯಕರ ಮೇಲೆ ಪ್ರಕರಣಗಳನ್ನು ದಾಖಲಿಸಲಾಗ್ತಾ ಇದೆ. ಡಿಎಂಕೆ ಪಕ್ಷದ ನಾಯಕರು ಹಾಗೂ ಅಲ್ಲಿನ ಕಾರ್ಯಕರ್ತರನ್ನ ಕೂಡ ಬಂಧಿಸಲಾಗ್ತಾ ಇದೆ. ಹೀಗಾಗಿ ಡಿಎಂಕೆ ಕೂಡ ಟಿವಿಕೆ ವಿರುದ್ಧ ಬಿದ್ದಿದೆ. ಸಿಎಂ ವಿಜಯ್ ಕರೂರು ಕಾಲ್ತುಳಿತದ ಸಂತ್ರಸ್ತರ ಭೇಟಿಗೆ ಹೋಗ್ತಾ ಇದ್ದಾರೆ. ಒಬ್ಬ ಆರೋಪಿ ಹೀಗೆ ಮಾಡೋದು ಸರಿಯಲ್ಲ, ಇದನ್ನ ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ಡಿಎಂಕೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯೊಂದನ್ನು ಸಲ್ಲಿಸಿತ್ತು. ಆದರೆ ಸರ್ವೋಚ್ಚ ನ್ಯಾಯಾಲಯ ಆ ಮನವಿಯನ್ನ ತಿರಸ್ಕರಿಸಿದೆ. ಈ ಮೂಲಕ ಡಿಎಂಕೆಗೆ ಮುಖಭಂಗ ಆಗಿದೆ. ಹೀಗೆ ಎರಡೂ ರಾಜಕೀಯ ಪಕ್ಷಗಳು ಜಿದ್ದಾಜಿದ್ದಿಗೆ ಬಿದ್ದಂತೆ ವರ್ತಿಸ್ತಾ ಇದ್ರೆ, ಮತ್ತೊಂದು ಕಡೆ ಅಣ್ಣಾಮಲೈ ತಮಿಳುನಾಡು ರಾಜಕಾರಣದಲ್ಲಿ ಹೊಸ ಅಲೆಯನ್ನ ಎಬ್ಬಿಸಿದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ ತಮಿಳುನಾಡು ರಾಜಕೀಯದಲ್ಲಿ? ಅಣ್ಣಾಮಲೈ ಮಾಡ್ತಾ ಇರೋ ಹೊಸ ರಾಜಕೀಯ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ತಮಿಳುನಾಡಿನಲ್ಲಿ ದಶಕಗಳ ಹಿಂದಿನ ರಾಜಕಾರಣವನ್ನ ನಾವೀಗ ಮತ್ತೆ ನೋಡ್ತಾ ಇದ್ದೀವ. ಇಂಥದ್ದೊಂದು ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು ಅಲ್ಲಿ ನಡೀತಿರುವ ರಾಜಕೀಯ ಪ್ರೇರಿತ ಆರೋಪಗಳು, ಅವಾಚ್ಯ ಪೋಸ್ಟ್ಗಳು ಹಾಗೂ ಆ ಕಾರಣಕ್ಕೆ ನಡೀತಾ ಇರುವ ಬಂಧನಗಳು. ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ನೆನಪಿರಬೇಕು, ಈ ಹಿಂದೆ 90ರ ದಶಕದಲ್ಲಿ ಡಿಎಂಕೆ ಸರ್ಕಾರ ಇದ್ದಾಗ, ಕರುಣಾನಿಧಿ ಮುಖ್ಯಮಂತ್ರಿ ಆಗಿದ್ದಾಗ ಜಯಲಲಿತಾ ಅವರನ್ನ ಸದನದಲ್ಲೇ ಸೀರೆ ಎಳೆದು ಹಲ್ಲೆ ಮಾಡಿ ಅವಮಾನ ಮಾಡಲಾಗಿತ್ತು. ಆ ಅವಮಾನಕ್ಕೆ ಪ್ರತೀಕಾರ ಹೇಳ್ತೀನಿ ಅಂತ ಜಯಲಲಿತಾ ಶಪಥವನ್ನ ಕೂಡ ಮಾಡಿದ್ರು. ತಾನು ಬಹುಮತವನ್ನ ಪಡೆದೆ ಸದನಕ್ಕೆ ಬರೋದಾಗಿ ಜಯಲಲಿತಾ ಚಾಲೆಂಜ್ ಮಾಡಿದ್ರು. ಹಾಗೇನೆ ಅದನ್ನ ಸಾಧಿಸಿಯೂ ಬಿಟ್ರು. ಇನ್ನು ಜಯಲಲಿತಾ ಅಧಿಕಾರಕ್ಕೆ ಬಂದ ನಂತರ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಕರುಣಾನಿಧಿ ಅವರನ್ನ ರಾತ್ರೋರಾತ್ರಿ ಅರೆಸ್ಟ್ ಮಾಡಿ ಎತ್ತಾಕೊಂಡು ಬರಲಾಗಿತ್ತು. ಅವತ್ತು ಕರುಣಾನಿಧಿ ನನ್ನನ್ನ ಕೊಲ್ತಾರೆ ಅಂತ ಕಿರ್ಚಾಡಿದ್ದ ವಿಡಿಯೋಗಳು ಅವತ್ತಿನ ಟಿವಿಗಳಲ್ಲಿ ಪ್ರಸಾರ ಕೂಡ ಆಗಿದ್ವು. ಆ ಬಳಿಕ ಅಂತಹ ವಿಪರೀತ ಅನಿಸುವ ಘಟನೆಗಳು ತಮಿಳುನಾಡಿನಲ್ಲಿ ನೋಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆಗಾಗ್ಗೆ ಒಂದಷ್ಟು MLAಗಳು ಸದನದಲ್ಲಿ ಕುರ್ಚಿಗಳನ್ನ ಎಸ್ಕೊಂಡು, ಪೇಪರ್ಗಳನ್ನ ಎಸ್ಕೊಂಡು ಜಗಳವನ್ನ ಮಾಡ್ಕೊಳ್ತಾ ಇದ್ದಿದ್ದು ಬಿಟ್ರೆ ಬೇರಿನ್ಯಾವುದೇ ದ್ವೇಷ ರಾಜಕಾರಣದ ಸುಳಿವು ಅಲ್ಲಿ ಕಾಣ್ತಾ ಇರಲಿಲ್ಲ. ಆದರೆ ಈಗ ತಮಿಳುನಾಡಿನಲ್ಲಿ ಟಿವಿಕೆ ವರ್ಸಸ್ ಡಿಎಂಕೆ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಡಿಎಂಕೆಯ ನಾಯಕರು ಸಾಮಾಜಿಕ ಜಾಲತಾಣದಲ್ಲಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ವಿರುದ್ಧ ಅವಹೇಳನಕಾರಿ ಪೋಸ್ಟ್ಗಳನ್ನ ಮಾಡ್ತಾ ಇದ್ದಾರೆ. ಆ ಸಂಬಂಧ ಈಗಾಗಲೇ ಸಾಕಷ್ಟು ಮಂದಿ ಡಿಎಂಕೆ ಕಾರ್ಯಕರ್ತರನ್ನ, ನಾಯಕರನ್ನ ಬಂಧಿಸಲಾಗಿದೆ. ಇದು ಡಿಎಂಕೆಯ ಕಣ್ಣನ್ನ ಕೆಂಪಗಾಗಿಸಿದ್ದು, ಅವರು ಸಿಎಂ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ನಡೆದ ಕರೂರಿನ ಕಾಲ್ತುಳಿತ ಪ್ರಕರಣವನ್ನೇ ಮುಂದಾಗಿಸಿಕೊಂಡು ಸಿಎಂ ವಿರುದ್ಧ ಡಿಎಂಕೆ ಆರೋಪಗಳನ್ನ ಮಾಡ್ತಾ ಇದೆ. ಮುಖ್ಯಮಂತ್ರಿಗಳು ಕರೂರಿನ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಲ್ಲಿನ ಸಂತ್ರಸ್ತರ ಮನೆಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಇದು ಸರಿಯಲ್ಲ. ಅಲ್ಲಿ ವಿಜಯ್ ಅವರಿಂದಲೇ ಆ ಕಾಲ್ತುಳಿತ ಆಗಿತ್ತು. ಹೀಗಾಗಿ ವಿಜಯ್ ಅವರು ಸಂತ್ರಸ್ತರನ್ನ ಭೇಟಿ ಮಾಡದ ಹಾಗೆ ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯೊಂದನ್ನು ಸಲ್ಲಿಸಿದ್ರು. ಆದರೆ ಸುಪ್ರೀಂ ಕೋರ್ಟ್ ಡಿಎಂಕೆ ವಾದವನ್ನು ಒಪ್ಪಿಲ್ಲ. ಆ ಪ್ರಕರಣದಲ್ಲಿ ವಿಜಯ್ ನೇರ ಆರೋಪಿ ಅಲ್ಲ. ಹಾಗೇನೆ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮದೇ ರಾಜ್ಯದ ಜನರನ್ನ ಭೇಟಿ ಮಾಡಬೇಕು ಅಥವಾ ಮಾಡಬಾರದು ಅನ್ನೋದನ್ನ ಕೋರ್ಟ್ ನಿರ್ಧರಿಸಬೇಕು ಅನ್ನೋ ಪ್ರಶ್ನೆಯನ್ನ ಡಿಎಂಕೆಗೆ ಸುಪ್ರೀಂ ಕೋರ್ಟ್ ಕೇಳಿದೆ. ಹಾಗೇನೆ ಡಿಎಂಕೆ ಮನವಿಯನ್ನ ಕೂಡ ತಿರಸ್ಕರಿಸಿದೆ. ಸೊ ಈಗ ರಾಜ್ಯದಲ್ಲಿ ಡಿಎಂಕೆ ಟಿವಿಕೆ ವಿರುದ್ಧ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದು, ಯಾವೆಲ್ಲ ಸಂದರ್ಭದಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಕೂಡ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನವನ್ನ ವಿರೋಧ ಪಕ್ಷ ಮಾಡ್ತಾ ಇದೆ. ಹೀಗೊಂದು ಕಡೆ ಎರಡು ರಾಜಕೀಯ ಪಕ್ಷಗಳು ಜಿದ್ದಾಜಿದ್ದಿಗೆ ಬಿದ್ದಿರುವ ಹೊತ್ತಲ್ಲೇ ತಮಿಳುನಾಡಿನಲ್ಲಿ ಒಂದು ಅಚ್ಚರಿಯ ಬೆಳವಣಿಗೆ ಸಂಭವಿಸಿದೆ. ಅದೇನು ಅಂದರೆ, ಬಿಜೆಪಿಯಿಂದ ಹೊರಬಂದಿರೋ ಅಣ್ಣಾಮಲೈ ಪ್ರಪ್ರಥಮ ಬಾರಿಗೆ ಟಿವಿಕೆ ಸರ್ಕಾರವನ್ನು ಹೊಗಳಿದ್ದಾರೆ. ಟಿವಿಕೆ ಸರ್ಕಾರ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ಕಡಿಮೆ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾ ಇದೆ ಅನ್ನೋ ಮಾತನ್ನ ಅಣ್ಣಾಮಲೈ ಹೇಳ್ತಾ ಇದ್ದಾರೆ. ಅಟ್ಲೀಸ್ಟ್ ಈಗಲಾದರೂ ಯಾರೋ ಒಬ್ಬರು ಭ್ರಷ್ಟಾಚಾರದ ವಿರುದ್ಧ ದನಿ ಎತ್ತಿದ್ದಾರೆ, ಅದನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ ಅನ್ನೋದು ಉತ್ತಮವಾದಂಥ ವಿಷಯ. ಒಬ್ಬ ಸತ್ಪ್ರಜೆಗೆ ಇದಕ್ಕಿಂತಲೂ ಹೆಚ್ಚಿನ ಖುಷಿ ಸಿಗೋದಕ್ಕೆ ಸಾಧ್ಯನಾ? ನಾನು ಕೂಡ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ದೆ. ಅದರಿಂದ ನಾನು ಸಾಕಷ್ಟು ಲೀಗಲ್ ಬ್ಯಾಟಲ್ಗಳನ್ನು ಕೂಡ ಎದುರಿಸಬೇಕಾಗಿ ಬಂತು. ಈಗ ಅಂತಹ ವ್ಯವಸ್ಥೆಯನ್ನು ಎದುರಿಸುವ ಗಟ್ಟಿ ನಿರ್ಧಾರವನ್ನ ವಿಜಯ್ ಸರ್ಕಾರ ಮಾಡಿದೆ. ಸೊ ನಾವದನ್ನ ಪ್ರಶಂಸಿಸಬೇಕು ಅಂತ ಅಣ್ಣಾಮಲೈ ಅಮೆರಿಕದ ನ್ಯೂ ಜೆರ್ಸಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಈ ಮೂಲಕ ಆಡಳಿತ ಪಕ್ಷದ ಎಲ್ಲಾ ನಿರ್ಧಾರಗಳನ್ನು ವಿರೋಧಿಸ್ತಾ, ವಿರೋಧಕ್ಕಾಗಿ ವಿರೋಧ ಅನ್ನುವ ನಿಟ್ಟಿನಲ್ಲಿ ಯೋಚಿಸದೆ, ಆಡಳಿತ ಪಕ್ಷಗಳು ಚೆನ್ನಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅವರ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನು ಕೊಡುವ ಮನಸ್ಸನ್ನ ವಿರೋಧ ಪಕ್ಷಗಳು ಮಾಡಬೇಕು ಅನ್ನೋದನ್ನ ಅಣ್ಣಾಮಲೈ ತೋರಿಸ್ತಾ ಇದ್ದಾರೆ. ಇದು ತಮಿಳುನಾಡು ರಾಜಕೀಯದಲ್ಲಿ ಹೊಸ ಶಕೆಯನ್ನ ಆರಂಭ ಮಾಡುವ ಸಾಧ್ಯತೆ ಇದ್ದು, ಅಣ್ಣಾಮಲೈ ಈಗಾಗಲೇ
ತಮಿಳುನಾಡಿನಲ್ಲಿ ಬಹುದೊಡ್ಡ ಸಂಚಲನವನ್ನ ಸೃಷ್ಟಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ವಿರೋಧ ಪಕ್ಷಕ್ಕೆ ಬಂದು ಕೂರಬಹುದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಅದಕ್ಕಾಗಿ ಅಣ್ಣಾಮಲೈ ರಾಜಕೀಯೇತರ ಸಂಘಟನೆಯನ್ನ ಮಾಡಿಕೊಂಡು ಬಲಿಷ್ಠ ವೇದಿಕೆಯೊಂದನ್ನು ಸಿದ್ಧಪಡಿಸಿಕೊಳ್ತಾ ಇದ್ದಾರೆ ಅನ್ನೋದು ಗುಟ್ಟಾಗೇನೂ ಉಳಿದಿಲ್ಲ. ಗೆಳೆಯರೆ, ತಮಿಳುನಾಡಲ್ಲಿ ರಾಜಕೀಯ ಬದಲಾವಣೆಗೆ ಕಾರಣ ಆಗ್ತಾ ಇರುವ ಅಣ್ಣಾಮಲೈ ತಮಿಳುನಾಡು ರಾಜಕಾರಣಕ್ಕೆ ಎಂಟ್ರಿ ಆಗಿದ್ದೆ ಬಿಜೆಪಿಯ ಮೂಲಕ. ಕರ್ನಾಟಕ ಕೇಡರ್ನ IPS ಅಧಿಕಾರಿಯಾಗಿದ್ದ ಅಣ್ಣಾಮಲೈ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಆ ಬಳಿಕ ಬಿಜೆಪಿಯನ್ನ ಸೇರಿದ್ರು. ಆನಂತರ 2021 ತಮಿಳುನಾಡು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕರೂರಿನ ಅರವಕುರ್ಚಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಆ ಚುನಾವಣೆಯಲ್ಲಿ ಅಣ್ಣಾಮಲೈ DMK ಅಭ್ಯರ್ಥಿ ವಿರುದ್ಧ ಸೋಲನ್ನ ಅನುಭವಿಸಬೇಕಾಗಿ ಬಂತು. ಆನಂತರ 2024 ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅಣ್ಣಾಮಲೈ ಕೊಯಮತ್ತೂರು ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಅಲ್ಲೂ ಕೂಡ ಅಣ್ಣಾಮಲೈ DMK ಅಭ್ಯರ್ಥಿಯ ವಿರುದ್ಧ ಸೋಲನ್ನ ಅನುಭವಿಸಬೇಕಾಗಿ ಬಂತು. ಹಾಗೆ ನೋಡಿದ್ರೆ 2021ರಲ್ಲಿ ಬಿಜೆಪಿಗೆ AIADMK ಜೊತೆ ಹೊಂದಾಣಿಕೆ ಇತ್ತು. ಆದರೆ 2024ರಲ್ಲಿ ಆ ಹೊಂದಾಣಿಕೆಯಿಂದ ಬಿಜೆಪಿ ಹೊರಬಂದಿತ್ತು. AIADMKಯನ್ನ ಬಿಟ್ಟು ಸ್ವತಂತ್ರವಾಗಿ ಬಿಜೆಪಿ ಇನ್ನಷ್ಟು ಪಕ್ಷಗಳನ್ನ ಸೇರಿಸಿಕೊಂಡು ಸ್ಪರ್ಧೆ ಮಾಡಿತ್ತು. ಇಷ್ಟಾದರೂ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಮತಗಳಿಕೆಯ ಪ್ರಮಾಣ ತುಂಬಾನೇ ಹೆಚ್ಚಾಗಿತ್ತು. ಆದರೆ ಆ ಬಳಿಕ ನಡೆದ ರಾಜಕೀಯ ಬೆಳವಣಿಗೆಗಳ ಕಾರಣದಿಂದ ಅಣ್ಣಾಮಲೈ ತಮಿಳುನಾಡು ಬಿಜೆಪಿ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಅವರು 2026 ಚುನಾವಣೆಯಲ್ಲಿ ಸ್ಪರ್ಧೆ ಕೂಡ ಮಾಡಲಿಲ್ಲ. ಹಾಗೇನೆ 2026ರಲ್ಲಿ ಅಣ್ಣಾಮಲೈ ಬಿಜೆಪಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೊರಬಂದರು. ತಾನು ತಮಿಳುನಾಡಿನಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸುವ ಸಂಘಟನೆಯನ್ನ ಕಟ್ತೀನಿ, ಆ ಮೂಲಕ ತಮಿಳುನಾಡಲ್ಲಿ ರಾಜಕೀಯ ಪ್ರಜ್ಞೆ ಬೆಳಿಬೇಕಿದೆ, ತಮಿಳು ಅಸ್ಮಿತೆ ಅನ್ನೋದು ನಮ್ಮ ಬೆಳವಣಿಗೆಗೆ ಕಾರಣ ಆಗಬೇಕೇ ವಿನಃ ಅದು ನಮ್ಮನ್ನ ಪ್ರತ್ಯೇಕಗೊಳಿಸಬಾರದು ಅನ್ನೋ ನಿಟ್ಟಿನಲ್ಲಿ ಅಣ್ಣಾಮಲೈ ವಿ ದ ಲೀಡರ್ಸ್ ಅನ್ನುವ ಸಂಘಟನೆಯನ್ನ ಶುರು ಮಾಡಿದ್ದಾರೆ. ಅಣ್ಣಾಮಲೈ ಕಟ್ಟಿರುವ ಸಂಘಟನೆಯ ಮೊದಲ ಸಮಾವೇಶ ಈಗ ಪೊಲ್ಲಾಚಿಯಲ್ಲಿ ಶುರುವಾಗಲಿದೆ. ಜುಲೈ 12ರಂದು ನಡೆಯಲಿರುವ ಈ ಸಮಾವೇಶದಲ್ಲಿ ಅಣ್ಣಾಮಲೈ ವಿ ದ ಲೀಡರ್ಸ್ ಗಳನ್ನ ಉದ್ದೇಶಿಸಿ ಮಾತಾಡ್ತಾರೆ. ಈ ಮೂಲಕ ತಮ್ಮ ಸಂಘಟನೆ ಹಾಗೂ ಅದರ ಉದ್ದೇಶಗಳನ್ನ ಸಂಪೂರ್ಣವಾಗಿ ಜಗತ್ತಿಗೆ ತಿಳಿಸುವ ಕೆಲಸವನ್ನ ಅಣ್ಣಾಮಲೈ ಮಾಡಲಿದ್ದಾರೆ. ಅದಕ್ಕಾಗಿ ಪೊಲ್ಲಾಚಿಯಲ್ಲಿ ಈಗಾಗಲೇ ಸಾಕಷ್ಟು ಸಿದ್ಧತೆಗಳು ಕೂಡ ಆರಂಭ ಆಗಿವೆ. ಡ್ರಗ್ ಫ್ರೀ ಪೊಲ್ಲಾಚಿ ಅವೇರ್ನೆಸ್ ಕಾನ್ಫರೆನ್ಸ್ ಅಂತ ಈ ಕಾರ್ಯಕ್ರಮಕ್ಕೆ ಹೆಸರನ್ನು ಕೂಡ ಇಡಲಾಗಿದೆ. ಮುಂದಿನ ದಿನಗಳಲ್ಲಿ ತಮಿಳುನಾಡಿನಾದ್ಯಂತ ಇಂತಹ ಕಾರ್ಯಕ್ರಮಗಳನ್ನ ನಡೆಸಲಾಗುತ್ತೆ ಅಂತ ಅಣ್ಣಾಮಲೈ ಹೇಳಿದ್ದಾರೆ. ವಿಶೇಷ ಅಂದ್ರೆ ಅಣ್ಣಾಮಲೈ ಬಿಜೆಪಿಯನ್ನ ತೊರೆದ ನಂತರ ಸಾಕಷ್ಟು ಜನ ಅವರ ಹಾದಿಯನ್ನೇ ಹಿಡಿದ್ರು. ಸಾಕಷ್ಟು ಮಂದಿ ಬೇರೆ ಬೇರೆ ಪಕ್ಷಗಳಿಗೆ ಜಾಯಿನ್ ಆದ್ರೂ ಕೂಡ ಮತ್ತು ಕೆಲವರು ಅಣ್ಣಾಮಲೈರ ವಿ ದ ಪೀಪಲ್ಗೆ ಸೇರ್ಕೊಂಡಿದ್ದಾರೆ. ಈಗ ಪೊಲ್ಲಾಚಿಯಲ್ಲಿ ನಡೀತಿರುವ ಕಾರ್ಯಕ್ರಮದ ಉಸ್ತುವಾರಿಯನ್ನು ಕೂಡ ಈ ಹಿಂದೆ ಬಿಜೆಪಿ ನಾಯಕನಾಗಿದ್ದ ವಸಂತ್ ರಾಜನ್ ವಹಿಸಿಕೊಂಡಿದ್ದಾರೆ. ಇದು ತಮಿಳುನಾಡಲ್ಲಿ ಬಿಜೆಪಿ ಪಕ್ಷಕ್ಕಿಂತಲೂ ಅಣ್ಣಾಮಲೈ ಸಂಘಟನೆಯೇ ಬಲಿಷ್ಠವಾಗ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ಗೆಳೆಯರೆ, ಸದ್ಯಕ್ಕೆ ವಿ ದ ಲೀಡರ್ಸ್ ಸಂಘಟನೆ ರಾಜಕೀಯೇತರ ಸಂಘಟನೆಯಾಗಿ ಗುರುತಿಸಿಕೊಳ್ತಾ ಇದೆ. ಆದರೆ ಅದು ಇನ್ನಷ್ಟು ವರ್ಷಗಳಲ್ಲಿ ರಾಜಕೀಯ ಸಂಘಟನೆಯಾಗಿ ಒಂದು ಪಕ್ಷದ ರೂಪವನ್ನ ಪಡೆದುಕೊಂಡ್ರೂ ಕೂಡ ಅಚ್ಚರಿ ಇಲ್ಲ. ಈ ಹಿಂದೆ ತಮಿಳುನಾಡಿನಲ್ಲಿ ಇದ್ದಂತಹ 2 ದ್ರಾವಿಡ ಪಕ್ಷಗಳ ನಡುವೆ TVK ಉದಯ ಆಗಿ ಒಂದು ರಾಜಕೀಯ ಪಕ್ಷದ ಅವನತಿಗೆ ಕಾರಣ ಆಗ್ಬಿಟ್ಟಿದೆ. ಅಣ್ಣಾ DMK ಪಕ್ಷ ಈಗಾಗಲೇ ಒಡೆದು ಚೂರಾಗಿದೆ. ಮುಂದಿನ ದಿನಗಳಲ್ಲಿ ಅದು ಇನ್ನಷ್ಟು ವೀಕ್ ಆಗುವ ಸಾಧ್ಯತೆ ಇದೆ. ಇನ್ನು ಬಿಜೆಪಿ ಏನೆಲ್ಲ ಪ್ರಯತ್ನ ಪಟ್ಟರೂ ಕೂಡ ತಮಿಳುನಾಡಲ್ಲಿ ನೆಲೆ ನಿಲ್ಲೋದಕ್ಕೆ ಅವರಿಗೆ ಸಾಧ್ಯವೇ ಆಗ್ತಾ ಇಲ್ಲ. ಸೊ ಸದ್ಯಕ್ಕೆ ಅಲ್ಲಿ ಉಳಿದಿರೋದು DMK ಮತ್ತು TVKಗಳು ಮಾತ್ರ. ಈ ಪಕ್ಷಗಳಲ್ಲಿ DMKಯ ಹಳೆಯ ಐಡಿಯಾಲಜಿಗಳನ್ನ, ದ್ರಾವಿಡ ಥಿಯರಿಯನ್ನ ಎಷ್ಟು ದಿನ ಅಂತ ತಮಿಳುನಾಡಿನ ಜನ ನಂಬ್ತಾರೆ. ಈಗಾಗಲೇ TVKಯ ಹೊಸ ಐಡಿಯಾಗಳು ಹಾಗೂ ವಿಜಯ್ರ ನಾಯಕತ್ವ ತಮಿಳು ಜನರ ಗಮನವನ್ನು ಸೆಳೀತಾ ಇದೆ. ಹಾಗೇನೆ ಹೊಸ ತಲೆಮಾರಿನ ನಾಯಕತ್ವ ಆದ್ರೂ ಕೂಡ ವಿಜಯ್ರ ಸ್ಟೈಲ್ ಆಫ್ ವರ್ಕ್ ಅಲ್ಲಿನ ಜನರಿಗೆ ಇಷ್ಟ ಆಗ್ತಾ ಇದೆ. ಸೊ ಜನ ಮುಂದಿನ ದಿನಗಳಲ್ಲಿ ವಿಜಯ್ಗೆ ಪರ್ಯಾಯವನ್ನ ಹುಡುಕಿದ್ರೆ ಅವರದ್ದೇ ರೀತಿಯಲ್ಲಿ ಅಥವಾ ಅವರಿಗಿಂತಲೂ ಭಿನ್ನವಾಗಿ ರಾಜಕೀಯ ಮಾಡುವ ನಾಯಕನನ್ನ ಆರಿಸಿಕೊಳ್ಳಬಹುದು. ಆಗ ಅವರ ಆಯ್ಕೆ DMK ಆಗಿರೋದಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ DMK ಇವತ್ತಿಗೂ ಕೂಡ ದ್ರಾವಿಡ ಥಿಯರಿಯ ಮೇಲೆ ರಾಜಕಾರಣ ಮಾಡ್ತಾ ಇದೆ. ಹಾಗೇನೆ ಜಾತ್ಯತೀತತೆ, ಸನಾತನ ದ್ವೇಷ, ಅಲ್ಪಸಂಖ್ಯಾತರ ಓಲೈಕೆಯನ್ನೇ ಅವರು ಇವತ್ತಿಗೂ ಮಾಡ್ತಾ ಇದ್ದಾರೆ. ಆದ್ರೆ ತಮಿಳುನಾಡಿನ ಜನ ಬೇರೇನೋ ಬಯಸ್ತಾ ಇದ್ದಾರೆ ಅನ್ನೋದು 2026 ಚುನಾವಣೆಯಲ್ಲಿ ಪ್ರೂವ್ ಆಗಿದೆ. ಇದನ್ನ ಗ್ರಹಿಸಿರುವ ಅಣ್ಣಾಮಲೈ ಹೊಸ ರಾಜಕೀಯ ಆರಂಭವನ್ನ ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
ಅವರು ರಾಷ್ಟ್ರೀಯ ಪಕ್ಷಗಳಿಂದ ದೂರ ಉಳಿದು ತಮಿಳಿನ ಅಸ್ಮಿತೆಯ ಜೊತೆಗೆ ಉದ್ಯೋಗ, ಶಿಕ್ಷಣ, ವ್ಯಸನಮುಕ್ತ ರಾಜ್ಯ ಹೀಗೆ ಸಾಕಷ್ಟು ವಿಭಿನ್ನ ಕಲ್ಪನೆಯನ್ನ ಜನರಲ್ಲಿ ಮೂಡಿಸ್ತಾ ಹೊಸ ರಾಜಕೀಯ ಪ್ರಜ್ಞೆಯನ್ನ ಹುಟ್ಟುಹಾಕುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಪ್ರಯತ್ನದಲ್ಲಿ ಅಣ್ಣಾಮಲೈ ಯಶಸ್ವಿ ಆದ್ರೆ ಅಲ್ಲಿ ಅವರು ವಿಜಯ್ಗೆ ಪರ್ಯಾಯ ಆದ್ರೂ ಆಗಬಹುದು. ಇದರ ಜೊತೆಗೆ ಅಣ್ಣಾಮಲೈ ಪ್ರದರ್ಶನ ಮಾಡ್ತಾ ಇರುವ ರಾಜಕೀಯ ಪ್ರಬುದ್ಧತೆ ಕೂಡ ಇಲ್ಲಿ ಕೆಲಸ ಮಾಡುವ ಸಾಧ್ಯತೆ ಇದೆ. ಅಣ್ಣಾಮಲೈ ವಿಜಯ್ ಸರ್ಕಾರಕ್ಕೆ 1 ವರ್ಷಗಳ ಕಾಲಾವಕಾಶ ಕೊಡಬೇಕು, ಹೊಸ ಸರ್ಕಾರದ ಮುಂದೆ ನಮ್ಮ ಬೇಡಿಕೆಗಳನ್ನ ಇಡಬೇಕು, ಬದಲಾವಣೆಗೆ ಅಗತ್ಯವಾದ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡಬೇಕು, ಅವುಗಳನ್ನ ಸರ್ಕಾರ ಹೇಗೆ ಇಂಪ್ಲಿಮೆಂಟ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಅಷ್ಟರಲ್ಲಿ ಹೊಸ ಸರ್ಕಾರದ ಶಕ್ತಿ ಏನು ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಆರಂಭದಲ್ಲೇ ಅವರನ್ನ ವಿರೋಧ ಮಾಡಿದ್ರೆ ಹೊಸ ಪ್ರಯತ್ನಗಳಿಗೆ ತಡೆಯೊಡ್ಡಿದಂತಾಗುತ್ತೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರೋದು ಅವರ ರಾಜಕೀಯ ಪ್ರಬುದ್ಧತೆಯನ್ನ ತೋರಿಸ್ತಾ ಇದೆ. ಹೀಗಾಗಿನೇ ಅಣ್ಣಾಮಲೈ ಮುಂದಿನ ದಿನಗಳಲ್ಲಿ ತಮಿಳುನಾಡಿನ ರಾಜಕೀಯ ಶಕ್ತಿಯಾಗಿ ರೂಪುಗೊಂಡ್ರು ಕೂಡ ಅಚ್ಚರಿ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದು. ಇದು ಗೆಳೆಯರೆ ತಮಿಳುನಾಡಿನಲ್ಲಿ ಕಾಣಿಸಿಕೊಂಡಿರುವ ರಾಜಕೀಯ ಬದಲಾವಣೆಯ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.